ಕರಾವಳಿ ಕುದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ನಿನ್ನೆ ಇದೇ ಸಮಯದಲ್ಲಿ ಚರ್ಚೆಯ ಸಂದರ್ಭದಲ್ಲಿ RSS ಕಾರ್ಯಕರ್ತ ಶರತ್ ಮೃತಪಟ್ಟ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇವತ್ತು ಶರತ್ ಅಂತ್ಯಕ್ರಿಯೆ ನಡೆದಿದೆ. ಅಂತ್ಯ ಸಂಸ್ಕಾರ ಆದರೂ ಶಾಂತ ರೀತಿಯಿಂದ ಆಯ್ತಾ ಅಂದರೆ ಅದು ಇಲ್ಲ. ಅಂತಿಮ ಯಾತ್ರೆಯ ಮೇಲೆ ಕೂಡ ಕಲ್ಲು ತೂರಾಟ ನಡೆಸಿದಂಥ ಘಟನೆ ಆಗಿದೆ. ಶರತ್ನ ಸಾವನ್ನ ಮುಂದೆ ಇಟ್ಕೊಂಡು ಅಲ್ಲಿ ನಡೀತಾ ಇರುವಂಥದ್ದು ಶುದ್ಧ ರಾಜಕೀಯ ಆರೋಪ ಪ್ರತ್ಯಾರೋಪಗಳು. ಬಿಜೆಪಿಯವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವರು ಬಿಜೆಪಿಯ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಕರಾವಳಿಯಲ್ಲಿ ಆಗಿರುವಂಥ ಅಷ್ಟು ಗಲಭೆಗಳಿಗೆ ಬಿಜೆಪಿನೇ ಕಾರಣ ಅಂತ ಹಲವು ಕಾಂಗ್ರೆಸ್ ಕಾರ್ಯಕರ್ತರು, ಹಲವು ಕಾಂಗ್ರೆಸ್ ಮುಖಂಡರು ಸಾಲು ಸಾಲಾಗಿ ಹೇಳಿದ್ರೆ, ಬಿಜೆಪಿಯಿಂದ ಸದಾನಂದ ಗೌಡರು ನೇರವಾದ ಆರೋಪ ಮಾಡಿದ್ದಾರೆ. ಇಲ್ಲಿ ನಡೀತಾ ಇರುವಂಥ ಅಷ್ಟು ಕೋಮು ಗಲಭೆಗಳಿಗೆ UT ಖಾದರ್ ಮತ್ತು ರಮಾನಾಥ್ ರೈ ಕಾರಣ ಅಂತ. ಶೋಭಾ ಕರಂದ್ಲಾಜೆ ಅವರಂತೂ ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಇದೆಲ್ಲಕ್ಕೂ ಹೊಣೆಗಾರರನ್ನಾಗಿಸಿದ್ರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಮುಖ್ಯಮಂತ್ರಿಗಳು ಮಾತನಾಡಿದ ರೀತಿ ಮತ್ತೊಂದಷ್ಟು ಟೀಕೆಗೆ ಕಾರಣ ಆಗಿದೆ. ಯಾಕೆ ಕಾರಣ ಆಯಿತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೋಡಮ್ಮ, ನಾನೇ ನಿನ್ನೆ ಹೋಗಿದ್ದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದೆ. ಪೊಲೀಸ್ನವ್ರ ಜೊತೆ, ಎಲ್ಲ ಸೀನಿಯರ್ ಪೊಲೀಸರ ಜೊತೆ ಮಾತಾಡಿದ್ದೀನಿ. ಯಾರೇ ಕಾನೂನನ್ನು ಕೈ ತಗೊಂಡ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಯಾರೇ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ, ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥ ಅವ್ರು ಯಾರೇ ಆಗಲಿ, ಹಿಂದೂಗಳಿರಲಿ ಅಥವಾ ಬೇರೆ ಯಾವುದೇ ಧರ್ಮದವರಾದರೂ ಕೂಡ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತಗೋಬೇಕು ಕಾನೂನು ರೀತಿ ಅಂತ ಹೇಳಿದ್ದೀನಿ. ಮುಸ್ಲಿಮರು ತಪ್ಪು ಮಾಡಿದರೆ ಕ್ರಮ ಕೈಗೊಳ್ತೀವಿ ಅನ್ನುವ ಮಾತು ಮುಖ್ಯಮಂತ್ರಿಗಳ ಬಾಯಲ್ಲಿ ಬರಲಿಲ್ಲ ಅಂತ ಅನೇಕ ಬಲಪಂಥೀಯರು ಸೋಷಿಯಲ್ ಮೀಡಿಯಾದಲ್ಲಿ ಹುಯಿಲೆಬ್ಬಿಸ್ತಾ ಇದ್ದಾರೆ. ಹಿಂದೂಗಳೇ ಆಗಿರಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೌನಕ್ಕೆ ಜಾರ್ತಾರೆ. ಆನಂತರ ಯಾವುದೇ ಧರ್ಮದವರು ಆಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದೆಲ್ಲವನ್ನೂ ನೋಡ್ತಾ ಇದ್ರೆ ಇನ್ನು 1 ವರ್ಷ ಕೂಡ ಇಲ್ಲ ಚುನಾವಣೆಗೆ. ಚುನಾವಣೆಯ ಪೂರ್ವ ತಯಾರಿ ಅನ್ನುವ ಹಾಗೆ ಎರಡೂ ಪಕ್ಷಗಳವರು ಈ ಘಟನೆಯ ದುರ್ಲಾಭ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಪ್ರಜ್ಞಾವಂತರು ಹೇಳ್ತಾ ಇರುವಂಥ ಮಾತು. ಹಲವು ಜನ ಗಣ್ಯ ಅತಿಥಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ಅಂತಿಮವಾಗಿ ಕರಾವಳಿಯಲ್ಲಿ ಕೋಮು ಗಲಭೆಗಳನ್ನು ನಿಲ್ಲಿಸಿ ಶಾಂತಿ ತರೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ರಿಯಾಜ್ ನಮ್ಮ ಜೊತೆಗಿರ್ತಾರೆ, ಕಾರ್ಯಾಧ್ಯಕ್ಷರು SDPI. ರಿಯಾಜ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿನಯ್ ಬಿದ್ರೆ ಇದ್ದಾರೆ ABVPಯಿಂದ. ವಿನಯ್ ಬಿದ್ರೆ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನಂತ್ ನಾಯಕ್ ಇದ್ದಾರೆ, ಚಿಂತಕರು. ಅನಂತ್ ನಾಯಕ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ವಿನಯ್ ಬಿದ್ರೆ ಅವರೇ, ಶುದ್ಧಾನುಶುದ್ಧ ರಾಜಕೀಯ ಇದು. ಒಂದು ಹೆಣ ಬಿದ್ದರೆ ಹೆಣ ತೋರಿಸಿ ಇದಕ್ಕೆ ಕಾಂಗ್ರೆಸ್ ಕಾರಣ, ಇದಕ್ಕೆ ಮುಸ್ಲಿಮರು ಕಾರಣ. ಶುದ್ಧಾನುಶುದ್ಧ ರಾಜಕೀಯ, ಓಟಿನ ರಾಜಕೀಯ ಅಂತ ಅನ್ನಿಸ್ತಾ ಇದೆ. ಯಾವುದೇ ಹತ್ಯೆ, ಅದು ಯಾವುದೇ ಧರ್ಮದವರ ಮೇಲಿನ ಹತ್ಯೆ ಆಗಿರಲಿ, ಯಾವುದೇ ಜಾತಿಯ ಮೇಲಿನ ಹತ್ಯೆ ಆಗಿರ್ತಕ್ಕಂಥದ್ದು ಅದು ಖಂಡನೀಯ. ಅದು ಹಿಂದೆ ಆಗಿರ್ತಕ್ಕಂಥ ಹತ್ಯೆಗಳಿರ್ಬೋದು, ನೆನ್ನೆ ನಡೆದಿರ್ತಕ್ಕಂಥ ಶರತ್ ಹತ್ಯೆ ಇರ್ಬೋದು, ಇದು ಎಲ್ಲರೂ ಕೂಡ ಕಂಬನಿ ಮಿಡಿಬೇಕಾಗಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರನ್ನಿಸ್ಕೊಂಡವ್ರಿಗೆ ಭಾಳ ಚಿಂತೆಗೆ ಈಡು ಮಾಡ್ತಕ್ಕಂಥ ಘಟನೆಗಳು ನಡೆದಿದೆ. ಇದರಲ್ಲಿ ಕೇವಲ ರಾಜಕೀಯ ಅಷ್ಟೇ ಕಾಣೋದಿಲ್ಲ. ಇದ್ರ ಹಿಂದೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಷಡ್ಯಂತ್ರಗಳು, ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿಗಳು, ಅಲ್ಲಿ ಬದಲಾಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶ, ಅಲ್ಲಿ ಬದಲಾಗಿರ್ತಕ್ಕಂಥ ಆರ್ಥಿಕತೆಯ ವಿಚಾರಗಳು, ಇವೆಲ್ಲವೂ ಕೂಡ ಕಾರಣ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾರು ಇವತ್ತು ತಥಾಗತಿತವಾಗಿ ಅಲ್ಲಿ ಅರಬ್ ಕಂಟ್ರಿಗಳಿಂದ ಬರ್ತಿರ್ತಕ್ಕಂಥ ಭಾಳ ದೊಡ್ಡ ಮಟ್ಟದ ಹಣ, ಅಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯಾಹತವಾಗಿ ನೂರಾರು ಭಾಗದಲ್ಲಿ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರವೂ ಸೇರಿದಂಗೆ ನಡೀತಾ ಇರ್ತಕ್ಕಂಥ ಅಕ್ರಮ ಮರಳುಗಾರಿಕೆ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಗೋವು ಅಂತಕ್ಕಂಥ ವಿಷಯದ ಕೇಂದ್ರಿತವಾಗಿ. ಅಲ್ಲಿ ರಾತ್ರೋರಾತ್ರಿ ಹಿಂದೂಗಳ ಮನೆಗೆ ನುಗ್ಗಿ ಅವರು ಸಾಕಿರ್ತಕ್ಕಂಥ ಗೋವುಗಳನ್ನು, ತಲವಾರುಗಳನ್ನು ತೋರಿಸಿ ಅವರ ಮೇಲೆ ಹಲ್ಲೆ ಮಾಡಿ ದಿನಕ್ಕೆ 4-6 ಹಸುಗಳನ್ನು ಒತ್ತೊಯ್ತಾ ಇದ್ರು ಕೂಡ ಪೊಲೀಸರ ನಿಷ್ಕ್ರಿಯತೆ. ಕಂಪ್ಲೇಂಟ್ ಆಗಿದೆ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಎಲ್ಲೂ ಕೂಡ ಪೊಲೀಸರು ದರ್ಜೆ ಮಾಡ್ಕೊಂಡಿದ್ರೆ ನೋಡಿ, ಯಥಾ ರಾಜ ತಥಾ ಪ್ರಜಾ. ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ, ನೀವು ಯಾರೋ ಒಬ್ಬರ ಮೇಲೆ ಅವ್ರು ಭಾಷಣ ಮಾಡ್ತಾರೆ ಅಂದರೆ 307 ಹಾಕಿ. ನೀವು ಯಾವುದೋ ಒಂದು ದನಗಳ್ಳದ ಕೇಸ್ ಬಂತು ಅಂತಂದರೆ ಕಂಪ್ಲೇಂಟ್ ಲಾಡ್ಜ್ ಆಗಲಿಕ್ಕಿಂತ ಮೊದಲು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಪುಡಿ ರಾಜಕಾರಣಿಗಳೆಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೋತಾರೆ.
ಅಲ್ಲಿರ್ತಕ್ಕಂಥ ಒಬ್ಬ ಕಮಿಷನರ್ನ ಯಾವುದೇ ಕಾರಣ ಇಲ್ಲದೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಬ್ಬ SP ಅನ್ನ ಕರೆದುಬಿಟ್ಟು ನೀನು ಹೀಗೆ ಮಾಡಬೇಕು, ಹೀಗೆ ನಡಿಬೇಕು, ಇದು ಮಂಡ್ಯ ಅಲ್ಲ ಇದು ಮಂಗಳೂರು ಅಂತಕ್ಕಂಥ ಮಾತನ್ನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ. ಅಂದ್ರೆ ನೀವು ನಿಮ್ಮನ್ನ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರ ಮಾನಸಿಕತೆಗೆ ಇರಬೇಕಾದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ಕೊಳ್ತಕ್ಕಂಥ ಒಂದು ಧೈರ್ಯವನ್ನ ತೋರ್ತಾರೆ? ಅಕಸ್ಮಾತ್ ತೋರಿದ್ರು ಕೂಡ ಚಂದ್ರಶೇಖರ್ ರೀತಿಯಲ್ಲಿ ಯಾರು ಕಮಿಷನರ್ ಇದ್ರು ಅವರನ್ನು ಯಾವುದೇ ಕಾರಣ ನೀಡದಲ್ಲೇ ರಾತ್ರೋರಾತ್ರಿ ವರ್ಗಾವಣೆ ಮಾಡಲ್ಲ, ಆ ರೀತಿ ವರ್ಗಾವಣೆಗೆ ತಯಾರಾಗಬೇಕಾಗುತ್ತೆ. ಹಾಗಾಗಿ ಇವತ್ತು ಅಲ್ಲಿ ನಡೀತಾ ಇರತಕ್ಕಂಥ ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಏನಿದೆ, ಅಲ್ಲಿ ನಡೀತಿರ್ತಕ್ಕಂಥ ಹತ್ಯೆಗಳೇನಿದೆ, ಅದಕ್ಕೆ ಇವತ್ತು ಕಾಂಗ್ರೆಸ್ಸಿನ ಮಾನಸಿಕತೆ ಕಾರಣ. ಇವತ್ತು ರಾಜ್ಯ ಸರ್ಕಾರದ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅವರ ಮಾನಸಿಕತೆ ಕಾರಣ ಅಲ್ಲದೆ ಬೇರೇನೂ ಕಾರಣ ಅಲ್ಲ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಅದೊಂದು ವೇಳೆ ನಿಜ ಆಗಿದ್ದರೆ ಕೇವಲ ನಿಮ್ಮ ಕಾರ್ಯಕರ್ತರು ಮಾತ್ರ ಹತ್ಯೆ ಆಗಬೇಕಾಗಿತ್ತು. ಅಶ್ರಫ್ ಯಾಕೆ ಕೊಲೆ ಆಗ್ತಾರೆ? ಎಸ್, ಅಶ್ರಫ್ ಯಾಕೆ ಕೊಲೆ ಆಗ್ತಾರೆ? ಅಶ್ರಫಿಗೆ ಕಾರಣ ಆಗಿರ್ತಕ್ಕಂಥವ್ರು ಯಾರು? ಬನ್ಸಿ, ಅವ್ರನ್ನ ಬಂಧಿಸಬಾರ್ದು ಅಂತ ಅವ್ರು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಪಕ್ಷಕ್ಕೆ ಸೇರಿರೋರಾಗಿರಲಿ, ಯಾವುದೇ ಆರ್ಗನೈಸೇಷನ್ ಸೇರಿರೋರಾಗಿರಲಿ ಬಂಧಿಸಿ ಅಂತಕ್ಕಂಥ ಮಾತನ್ನೇ ನಾವು ಕೂಡ ಹೇಳಿದ್ದೇವೆ. ಆದರೆ ಇವತ್ತು ಇಲ್ಲಿವರೆಗೂ ಕೂಡ 42 ದಿನ ಆಗಿದೆ. ಮಂಗಳೂರು ಮುಸ್ಲಿಂ ಪೇಜ್ ಅಂತಕ್ಕಂಥ ಒಂದು ಪೇಜ್ನಲ್ಲಿ ಅಶ್ರಫ್ ಕೊಲೆಗೆ ಪ್ರತೀಕಾರ ತಗೋತೀವಿ ಅಂತ ಹೇಳಿದ್ದು ಎಷ್ಟು ದಿನದಿಂದ? ಯಾಕೆ ನೀವೊಂದು ಸೊಮೋಟೋ ಕೇಸನ್ನು ಲಾರ್ಜ್ ಮಾಡೋದಿಲ್ಲ ನೀವು? ಯಾಕೆ ನಿನ್ನೆ ಪ್ರಭಾಕರ ಭಟ್ರು ಇವತ್ತು ಇನ್ನೊಂದು ವಿಕೆಟ್ ಪತನ ಆಯಿತು AJ ಹಾಸ್ಪಿಟಲ್ ಅಂತ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಒಂದು ಪೇಜಿನ ವಿರುದ್ಧ, ಅಡ್ಮಿನ್ ವಿರುದ್ಧ ಯಾಕೆ ನೀವೊಂದು ಕಂಪ್ಲೇಂಟ್ ಲಾರ್ಜ್ ಮಾಡೋದಿಲ್ಲ? ಪ್ರಭಾಕರ ಭಟ್ರು ರೀತಿಯ ಒಬ್ಬ ಭಾಗದ ಮುತ್ಸದ್ದಿ, ಹಿರಿಯ ಒಂದು ಧರ್ಮದ ಒಬ್ಬ ಅಗ್ರಗಣ್ಯ ನಾಯಕ, ಅವರ ಶಾಲೆನಲ್ಲಿ ನೀವು ಕಲ್ಲಡ್ಕದ ರಾಮ ಮಂದಿರ ಶಾಲೆಗೆ ಹೋದ್ರೆ ಅದು ಕೇವಲ ಹಿಂದೂಗಳ ಶಾಲೆ ಅಲ್ಲ, 100 ಜನ ಮುಸಲ್ಮಾನರು ಮಕ್ಕಳು ಓದ್ತಾ ಇದ್ದಾರೆ. ಅಂತ ಒಬ್ಬ ವ್ಯಕ್ತಿಯ ವಿರುದ್ಧ ನೀವಲ್ಲಿ ಕೊಲೆ ಮಾಡ್ತೀವಿ, ಅವ್ರು ಸತ್ತಂತ ಸಂದರ್ಭದಲ್ಲಿ ನೀವು ಕೇಸರಿ ಧ್ವಜ ಒದಿಸ್ತಿರೋ, ನೀವು ರಾಷ್ಟ್ರ ಧ್ವಜ ಒದಿಸ್ತಿರೋ ಅಂತಕ್ಕಂಥ ಮಾತನ್ನು ಹೇಳಿದಾಗ್ಲೂ ಕೂಡ ಈ ಕ್ಷಣದವರೆಗೆ ಕಂಪ್ಲೇಂಟ್ ಲಾರ್ಜ್ ಆಗಿಲ್ಲ. ನೀವು ಯಾವ ರೀತಿಯ ಸರ್ಕಾರ ನಡೆಸ್ತಾ ಇದ್ದೀರಾ ನೀವು? ಅಂದ್ರೆ ನಿಮಗೆ ಅಲ್ಲಿರ್ತಕ್ಕಂಥ ಹಿಂದೂಗಳ ಕೊಲೆ ಆಗಬೇಕು, ಆ ಮುಖಾಂತರವಾಗಿ ನಿಮ್ಮ ರಾಜಕೀಯ ಬೆಳೆ ಬಯಸ್ಕೋಬೇಕು. ಆದರೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇದು ಕೇವಲ ರಾಜಕೀಯವಾಗಿರ್ತಕ್ಕಂಥ ವಿಚಾರ ಮಾತ್ರ ಅಲ್ಲ, ಇದರಿಂದ ಬೇರೆ ಬೇರೆ ಆಗಿರ್ತಕ್ಕಂಥ ಫ್ಯಾಕ್ಟರ್ಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ. ಡೆಮೋಗ್ರಫಿಕ್ ಚೇಂಜ್ ನಾವು ಸ್ವಲ್ಪ ಅಲ್ಲಿರ್ತಕ್ಕಂಥದ್ದು ನೋಡಿದಾಗ, ಮಂಗಳೂರು ಮುಸ್ಲಿಮ್ಸ್ ಪೇಜಿನ ಒಂದು ಪೋಸ್ಟ್ ಇದು, AJ ಆಸ್ಪತ್ರೆಯಲ್ಲಿ 1 ವಿಕೆಟ್ ಪತನ, ಇನ್ನು ಕಲ್ಲಡ್ಕದಲ್ಲಿ ಯಾವಾಗ ಅಂತ. ಈ ಪೇಜ್ ಬಗ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಇದಕ್ಕೆ? ಈ ಪೇಜ್ ಬಗ್ಗೆ ನಿನ್ನೆನೂ ಕೂಡ ನಾವು ಚರ್ಚೆ ಮಾಡಿದ್ದೆವು. ಇವತ್ತು IG ಅವರಿಗೆ ಅದರ ಬಗ್ಗೆ ಮುಸಲ್ಮಾನರ ಒಕ್ಕೂಟದ ನಿಯೋಗ ಕೂಡ ಭೇಟಿ ಕೊಟ್ಟು ಕಂಪ್ಲೇಂಟ್ ನೀಡಿದ್ದೇವೆ. ಈ ಪೇಜ್ 2 ಪೇಜ್ ಇದೆ. ಮಂಗಳೂರು ಮುಸ್ಲಿಮ್ಸ್ ಅನ್ನುವಂತಹ 2 ಪೇಜ್ ಇದೆ. ಒಂದು ಸಂಘ ಪರಿವಾರದವರೇ ಕ್ರಿಯೇಟ್ ಮಾಡಿರುವಂತಹ ಪೇಜ್. ಇವತ್ತು ಮಂಗಳೂರು ಮುಸ್ಲಿಂ ಪೇಜ್ ಅನ್ನುವಂತಹ ಪೇಜ್ನ ಅಡ್ಮಿನ್ ಬಳಗದವರು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪೇಜ್ನಲ್ಲಿ ನೀವು ಶುಶ್ರೂಷವಾಗಿ ಅದರ ತನಿಖೆ ಮಾಡಬಹುದು ಮತ್ತು ಯಾವುದೇ ತಪ್ಪಿತಸ್ಥ ಅಪ್ಲೋಡ್ಗಳಿದ್ರೆ ಈ ಪೇಜ್ ಸಂಘ ಪರಿವಾರದವರು ನಡೆಸ್ತಾ ಇದ್ದಾರೆ. ಈ ಪೇಜ್ ಕ್ರಿಯೇಟಿವಿಟಿ ಸೌಹಾರ್ದತೆಯನ್ನ ಹಾಳು ಮಾಡಬೇಕು ಅಂತ ಸಂಘ ಪರಿವಾರದವರು ನಡೆಸ್ತಾ ಇರುವಂತಹ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಗೊಳ್ಳಬಾರದು ಅನ್ನುವಂತಹ ಉದ್ದೇಶದಿಂದ ಕೇವಲ ಮಂಗಳೂರು ಮಾಹಿತಿ ಇರಲಿಲ್ಲ. ಇದರ ಆಳವಾಗಿ ಇದರ ಬಗ್ಗೆ ಮಾಧ್ಯಮದವರು ಕೂಡ ತಿಳ್ಕೊಳ್ಬೇಕಾಗ್ತದೆ. ಖಂಡಿತವಾಗಿಯೂ ಈ ಪೇಜ್ ಅನ್ನ ದುರುಪಯೋಗ ಪಡಿಸಲಾಗ್ತಾ ಇದೆ. ಮಂಗಳೂರು ಮುಸ್ಲಿಂ ಅನ್ನುವಂತಹ ಹೆಸರಿನಲ್ಲಿ ಇದರ ದುರುಪಯೋಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಇದರ ಹಿಂದಿರುವಂತದ್ದು ಬಿಜೆಪಿ. ಏನು ಇವರ ನಾಯಕರು ಪ್ರತಿಯೊಂದು ವಿಚಾರದ ಬಗ್ಗೆ NIA ತನಿಖೆ ಮತ್ತೊಂದು ತನಿಖೆ ಆಗ್ಬೇಕು ಅಂತ ಈ ಪೇಜ್ ನ ಬಗ್ಗೆ ಕೂಡ ತನಿಖೆ ಖಂಡಿತವಾಗಿಯೂ ಮಂಗಳೂರು ಒರಿಜಿನಲ್ ಪೇಜ್ ನ ಅಡ್ಮಿನ್ ಬಳಗದವರು ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಮಂಗಳೂರು ಪೇಜ್ ಅನ್ನುವಂತಹ ಒರಿಜಿನಲ್ ಪೇಜ್ ಅನ್ನು ನಡೆಸ್ತಾ ಇರುವವರು ನೀವು ಇದನ್ನ ಸರ್ಚ್ ಮಾಡಿ, ಇದರಲ್ಲಿ ಇಂತಹ ಯಾವುದೇ ಪೋಸ್ಟ್ಗಳು ಇಲ್ಲ, ಇದು ಒಂದು ಫೇಕ್ ಪೇಜ್ ಅನ್ನು ಮಾಡಿಕೊಂಡು ಈ ರೀತಿಯನ್ನ ಮಾಡ್ತಾ ಇದ್ದಾರೆ, ಅದರ ತನಿಖೆ ಆಗ್ಲಿ ಅಂತ ಹೇಳಿ ಮಂಗಳೂರು ಪೇಜ್ನ ಅಡ್ಮಿನ್ ಬಳಗದವರು ಇವತ್ತು ಹೇಳಿಕೆಯನ್ನ ಕೊಟ್ಟಿರುವಾಗ ಇದನ್ನ ಯಾಕೆ ಮಧ್ಯೆ ಸುಮ್ಮನೆ ಹೇಳಿಕೆ ಮಾತ್ರ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇವತ್ತು ಇಡೀ ದಕ್ಷಿಣ ಕನ್ನಡ ಯಾವುದೇ ಅರ್ಥ ಇಲ್ಲ. ಮುಸ್ಲಿಂ ನಾಯಕರು ಹೋಗ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಮಾಡಲಿ ಅಂತ ಹೇಳಿ ಈ ಅಡ್ಮಿನ್ ಅನ್ನ ಬಂಧಿಸ್ಲಿಕ್ಕೆ ಅವರ ವಾದ ಏನು ಅಂದ್ರೆ ಕಂಪ್ಲೇಂಟ್ ಫಸ್ಟ್ ಕೊಟ್ಟವರ ಆ ಪೇಜಿನ ವಿರುದ್ಧ ನಾವು ಕೊಡ್ಲಿಲ್ಲ, ನೀವ್ ಯಾಕೆ ಕೊಡ್ಲಿಲ್ಲ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಲಿಲ್ವಲ್ಲ ಸರ್. ನೋಡಿ ಕಂಪ್ಲೇಂಟ್ ಸೊಮೋಟೋ ಕೇಸ್ ಯಾಕೆ ಮಾಡ್ಲಿಕ್ಕೆ ಆಗಲ್ಲ? ನಿಮ್ಗೊಂದು ನೇರವಾಗಿ ಇವತ್ತು ನಮ್ಮ ರಾಜ್ಯದ ಕೊಡಿ ನೋಡಿ, ಯುವ
ನಾಳೆ ಅದರ ಬಗ್ಗೆ ವರದಿ ಬರ್ತದೆ. ನೀವು ಮುಗಿಸಿ. ಮಂಗಳೂರು ಮುಸ್ಲಿಮ್ಸ್ ಅನ್ನುವಂತಹ ಫೇಕ್ ಪೇಜ್ ಅನ್ನು ನಡೆಸುವವರು ಯಾರು ಅಂತ ಹೇಳಿ ಅದು ಕ್ರೈಮ್ ವಿಭಾಗದ ಸೈಬರ್ ವಿಭಾಗದಲ್ಲಿ ತನಿಖೆ ಆಗ್ತದೆ. ಅದರ ವರದಿ ಇನ್ನು 1-2 ದಿನಗಳಲ್ಲಿ ಬರ್ತದೆ. ಬಿಜೆಪಿ ಮತ್ತು ಸಂಘ ಪರಿವಾರದ ಮತ್ತೊಂದು ಮುಖ ಕೂಡ ಮಂಗಳೂರು ಮುಸ್ಲಿಂ ಪೇಜ್ ನ ಮುಖಾಂತರ ಮುಂದಿನ ದಿನಗಳಲ್ಲಿ ಬಹಿರಂಗ ಆಗ್ಲಿಕ್ಕೆ ಇದೆ. ಇದು ಅಂತಷ್ಟೇ ಅಲ್ಲ. ಒಂದೇ ನಿಮ್ಮ ಆರೋಪಕ್ಕೆ ಏನಾದ್ರು ಬೇಸಿದೆಯಾ ಅಥವಾ ಸುಮ್ಮನೆ ನೀವು ಅಂದ್ರೆ ಸೈದ್ಧಾಂತಿಕ ಕಾರಣಕ್ಕಾಗಿ ಮಾಡ್ತಾ ಇರುವ? ನಿಮ್ಮಲ್ಲಿ ನೆಟ್ ಇದ್ರೆ ಸರ್ಚ್ ಮಾಡಿ, ಮಂಗಳೂರು ಮುಸ್ಲಿಮ್ಸ್ ಅನ್ನುವಂತ 2 ಪೇಜ್ ಇದೆ, ಸರ್ಚ್ ಮಾಡಿ. 2 ಪೇಜ್ ಇದೆ. ತಾವು ಹೇಳುವಂತದ್ದು ಒಂದು ಮುಸ್ಲಿಮರೇ ನಡೆಸ್ತಾ ಇದ್ದಾರೆ, ಇನ್ನೊಂದು ಸಂಘ ಪರಿವಾರದವರು ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಒಂದು ಫೇಕ್ ಪೇಜ್ ಅನ್ನ ಇಟ್ಕೊಂಡು ನಡೆಸ್ತಿರುವಂತಹ ಕಿತಾಪತಿ ಇದು. ನೋಡಿ, ಇದರಲ್ಲಿ ಫೇಕ್ ಪೇಜ್ ಅದು ಒರಿಜಿನಲ್ ಪೇಜ್ ಅದು ಅವ್ರಿಗೆ ಗೊತ್ತಿರಬೇಕು ಬಹುಶಃ. ನಾನು ಹೇಳ್ತೇನೆ ಯಾವ ಪೇಜ್ ನಲ್ಲಿ ಮುಗಿಸಿ. ನಾನು ಯಾವುದೋ ಪೇಜ್ ನಲ್ಲಿ ಇವತ್ತು ಆ ರೀತಿಯಾಗಿರ್ತಕ್ಕಂಥ ಬರಹ ಇದೆ ಮಾಡ್ಲಿಕ್ಕೆ ಹೇಳಿ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಒಂದ್ ಸಣ್ಣ ಮಾತು ಹೇಳ್ಬಿಟ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸೋಷಿಯಲ್ ಆಕ್ಟಿವಿಸ್ಟ್ಗಳನ್ನು ಬೂಟ್ ಕಾಲಲ್ಲಿ ಒಳಗಡೆ ಹಾಕಿ ಅಂತ ಹೇಳ್ತಾರೆ. ಈ ಬಿಲಾಂಗ್ಸ್ ಟು ದ ಸೇಮ್ ಸೌತ್ ಕನ್ನಡ ಡಿಸ್ಟ್ರಿಕ್ಟ್, ಪಕ್ಕದಲ್ಲಿ ಅವ್ರಿಗೂ ಬೇರೆ ಬೇರೆ ಆಗಿರ್ತಕ್ಕಂಥ ಆಸೆಗಳಿದೆ. ಯಾಕೆ ಅವ್ರು ಇವತ್ತು ಒತ್ತಡ ಆಗ್ತಾರೆ? ಅವರ ವೈಫಲ್ಯ ಸ್ವಾಮಿ. ಇಟ್ಕೊಂಡು ಆರೋಪಗಳನ್ನ ಮಾಡುವ ಮುಖಾಂತರ ತಮ್ಮ ಮೇಲೆ ಬಂದಿರುವ ಆರೋಪದಿಂದ ಜಾರಿಕೊಳ್ತಕ್ಕಂಥ ಕೆಲಸ. ಮುಖ್ಯಮಂತ್ರಿಗಳನ್ನ ಮುಠಾಳ ಅಂತ ಸಂಬೋಧಿಸಿದ ಕಾರಣಕ್ಕಾಗಿ FIR ಆಗಿತ್ತು. ಅವರನ್ನ ಬಂಧಿಸೋದಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒತ್ತಡ ಬಂದಿತ್ತು. AJ ಆಸ್ಪತ್ರೆಯಲ್ಲಿ ಒಂದು ವಿಕೆಟ್ ಪತನ, ಇನ್ನು ಕಲ್ಲಡ್ಕದಲ್ಲಿ ಯಾವಾಗ ಅಂತ ಬರೆದವ್ರ ಮೇಲೆ ಏನೂ ಇಲ್ಲ. ಯಾಕೆ ಆಕ್ಷನ್ ಅನಂತ್ ನಾಯಕ್ ಅವರೇ, ಒಂದು ರಾಜ್ಯದ ಮುಖ್ಯಮಂತ್ರಿ ಆದಂಥವರು ಡಿಸ್ಪ್ಯಾಷನೇಟ್ ಆಗಿ ಕ್ರೈಮ್ಗಳನ್ನು ಪನಿಷ್ ಮಾಡೋದರ ಕಡೆ ಒಲವು ತೋರಿಸಬೇಕು. ಯಾವುದೇ ರಾಗ ದ್ವೇಷಗಳಿಲ್ಲದೆ ಕ್ರೈಮನ್ನು ಪನಿಷ್ ಮಾಡೋದರ ಕಡೆ ಒಲವು ತೋರಿಸಬೇಕು. ನಮ್ಮ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಧರ್ಮ ಅನ್ನೋ ಹೆಸರು ಹೇಳೋದಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾರೆ. ವಾಟ್ ಡಸ್ ದಿಸ್ ಇಂಡಿಕೇಟ್ ಸರ್? ಸೋಷಿಯಲ್ ಮೀಡಿಯಾ ತುಂಬ ಅದೇ ಇದೆ. ಹಿಂದೂ ಕೋಮುವಾದಿಗಳು ಮುಸ್ಲಿಂ ಕೋಮುವಾದಿಗಳನ್ನು ಸಮಾನವಾಗಿ ನಾವು ಶಿಕ್ಷಿಸ್ತೀವಿ ಅನ್ನುವಂಥ ಒಂದು ಮಾತು ಮುಖ್ಯಮಂತ್ರಿಗಳಿಂದ ಬರಲಿಲ್ಲ ಅಂತ ಅವ್ರಿಗೆ ಕನ್ಫ್ಯೂಷನ್ ಆದರು. ಹಿಂದೂಗಳು ಅನ್ಯ ಧರ್ಮೀಯರು ಅನ್ಬೇಕಾ, ಹಿಂದೂಗಳು ಅಲ್ಪಸಂಖ್ಯಾತರು ಅನ್ಬೇಕಾ, ಹಿಂದೂಗಳು ಮುಸ್ಲಿಂ ಬಾಂಧವರು ಅನ್ಬೇಕಾ, ಕೊನೆಗೆ ಯಾಕೆ ಬೇಕು ಅಂತ ಹಿಂದೂಗಳು ಮತ್ತು ಬೇರೆ ಧರ್ಮದವರು ಅಂದ್ಬಿಟ್ರು. ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಇನ್ನೇನಾದರೂ ಸ್ಪಷ್ಟನೆ ಬೇಕಾದ್ರೆ ಅವ್ರನ್ನೇ ಕೇಳಬೇಕು. ಒಂದು ಎರಡನೇದು ಅಲ್ಲ, ಸ್ಪಷ್ಟನೆ ಅಲ್ಲ ನಾ ಹೇಳೋದು. ಅಲ್ಲ, ನಾನು ಮುಗಿಸ್ಬಿಡ್ತೀನಿ. ಎರಡನೇದು, ಇಲ್ಲಿ ನಾವು ಎಂಥ ಅಪಾಯಕಾರಿ ಹಂತಕ್ಕೆ ತಲುಪಿಬಿಟ್ಟಿದ್ದೀವಿ ಅಂತಂದರೆ, ಸತ್ತವನು ಅವನು ಮನುಷ್ಯನ ಅನ್ನೋದನ್ನು ಮರೆತು ಅವನು ಹಿಂದೂನ ನಮ್ಮವನು, ಅವನು ಮುಸ್ಲಿಮ್ನ ನಮ್ಮವನು, ಅವನು ಕ್ರಿಶ್ಚಿಯನ್ನ ಅವನು ಬೇರೆಯವನು ಅನ್ನುವಂತಹ ಒಂದು ಪೂರ್ವ ತೀರ್ಮಾನಕ್ಕೆ ನಾವೆಲ್ಲರೂ ತಲುಪಿಬಿಟ್ಟಿದ್ದೀವಿ. ಇದು ಕರ್ನಾಟಕದ ದುರಂತ ಅಷ್ಟೇ ಅಲ್ಲ, ಜಗತ್ತಿನ ಎದುರುಗಡೆ ನಾವು ನಿಜವಾಗಲೂ ಅಪಮಾನಕರವಾಗಿ ನಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಇದಕ್ಕಿಂತ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಇಲ್ಲಿ ಇಡೀ ಕರಾವಳಿಗೆ 2 ಜನ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಇಡೀ ಕರಾವಳಿಗೆ ಈ ಸ್ಥಿತಿ ಬರೋದಕ್ಕೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ಆ ನಿಟ್ಟಲ್ಲಿ ಪ್ರಯತ್ನ ಮಾಡಿದರೆ ಒಂದಿಷ್ಟು ನಾಡಿಗೆ ಒಳ್ಳೆಯದಾಗ್ಬೋದೇನೋ. ಇಲ್ಲಿ ಏನಾಗಿದೆ ಅಂತಂದೇಳಿದರೆ, ಧರ್ಮಗಳ ಬಲಾಬಲಗಳ ಮಧ್ಯೆ ಅಮಾಯಕ ಹಿಂದೂಗಳು, ಅಮಾಯಕ ಮುಸ್ಲಿಮರು ಇವತ್ತು ಸಾಯ್ತಾ ಇದ್ದಾರೆ. ಸತ್ತ ಮಡಿವಾಳ ಶರತ್ ಆಗಿರ್ಬೋದು, ಅಶ್ರಫ್ ಆಗಿರ್ಬೋದು, ಇವರು ಯಾರೂ ಕೂಡ ರಾಜಕೀಯವಾಗಿ ಭಾಳ ದೊಡ್ಡ ಏನೇನೋ ಆಗಬೇಕಂತ ಆಸೆ ಕನಸಿಟ್ಕೊಂಡವರಲ್ಲ. ಕೆಲವರು ತಮ್ಮ ರಾಜಕೀಯ ದುರುದ್ದೇಶಕ್ಕಾಗಿ ಇವರನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ರಾಜ್ಯದ ಪ್ರಗತಿಪರ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಖಂಡಿತ ಪ್ರಗತಿಪರ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ತಾವೊಂದು ಮಾತನ್ನ ಹೇಳಿದ್ರಿ, ಸತ್ತವನು ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ ಅನ್ನೋ ತುಂಬಾ ಮ್ಯಾಟರ್ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಹೌದು, ಈ ರಾಜ್ಯದ ಪ್ರಗತಿಪರ ಸಮುದಾಯಕ್ಕೂ ಕೂಡ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಖಂಡಿತ ತುಂಬಾ ಮ್ಯಾಟರ್ ಆಗುತ್ತೆ. ಪ್ರಗತಿಪರ ಸಮುದಾಯಕ್ಕೂ ಕೂಡ ಯಾರ ಸಾವಿಗೆ ಅಳಬೇಕು, ಯಾರ ಸಾವಿಗೆ ಸುಮ್ಮನೆ ಇರಬೇಕು, ಯಾರ ಕೊಲೆಗಳಬೇಕು, ಯಾರ ಕೊಲೆಗೆ ಸುಮ್ಮನೆ ಇರಬೇಕು. ಈ ರಾಜ್ಯದ ಪ್ರಗತಿಪರ ಸಮುದಾಯ ಕೂಡ ಈ ರಾಜ್ಯದ ಪ್ರಗತಿಪರ ಸಮುದಾಯಕ್ಕೂ ಕೂಡ ಈ ರಾಜ್ಯದ ಪ್ರಗತಿಪರ ಸಮುದಾಯಕ್ಕೂ ಕೂಡ ಸತ್ತವನ ಧರ್ಮ ಮತ್ತು ಕೊಂದವರ ಧರ್ಮ ಇಂಪಾರ್ಟೆಂಟ್ ಆಗ್ತಾ ಇದೆ. ಅತಿ ದೊಡ್ಡ ದುರಂತ ಅನ್ನಿಸ್ತಾ ಇರುವಂತದ್ದು ಅದು. ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ಐವಾನ್ ಡಿಸೋಜಾ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮಂಗಳೂರು ಸ್ಟುಡಿಯೋದಿಂದ. ಸರ್ ನಮಸ್ಕಾರ. ನಮಸ್ತೆ ಸರ್. ಐವಾನ್ ಡಿಸೋಜಾ ಅವರೇ, ಒಂದು ಸಲಹೆ ಕೊಟ್ಟರೆ ತಾವು ಬಿಚ್ಚು ಮನಸ್ಸಿನಿಂದ ಸ್ವೀಕರಿಸಬಹುದಾ ಸರ್? ಖಂಡಿತವಾಗಿ ಸ್ವೀಕರಿಸಬಹುದು, ಯಾಕಿಲ್ಲ. ಸರ್, ಈ ಬೆಂಗಳೂರಿನಿಂದ ಹೊರಟು ಕರಾವಳಿ ಶುರುವಾಗೋದಾಗ ಈ ಶಿರಾಡಿ ಘಾಟ್ ದಾಟ್ತೀವಲ್ಲ ಸರ್, ಹೌದು, ಅಲ್ಲೊಂದು ಬೋರ್ಡ್ ಹಾಕ್ಬಿಡಿ ಸರ್.
ಏನು ಅಂತ ಹಾಕಬೇಕು? ಇನ್ನು ಮುಂದೆ ಈ ಪ್ರದೇಶವನ್ನು ಪ್ರವೇಶಿಸಿದರೆ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು. ಈ ಪ್ರದೇಶದ ಮೇಲೆ ರಾಜ್ಯ ಸರ್ಕಾರಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಾದಂತಹ ಹಿಡಿತ ಇಲ್ಲ. ಇಲ್ಲಿ ನಮ್ಮ ಕಾನೂನು ಅನ್ವಯ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು ಅಂತ ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿಬಿಡಿ ಸರ್. ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ದೆ. ಅದು ನಿಮ್ಮ ಸಲಹೆಯೂ ಸರಿ ಇದೆ, ಆದರೆ ಆ ಸಲಹೆಗೆ ನಾವು ಕಳಂಕವನ್ನು ತರುವಂಥ ರೀತಿಯಲ್ಲಿ ನಿಮ್ಮ ಈ ರೀತಿ ನೀವು ಹೇಳುವ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೇವೆ ಅಂತ ನನಗೆ ಹೇಳಲಿಕ್ಕೆ ಸ್ವಲ್ಪ ಅಂಜಿಕೆ ಆಗ್ತದೆ, ಸ್ವಲ್ಪ ಸೇಮ್ ಆಗಿಬಿಡುತ್ತೆ ನನಗೆ. ಯಾಕಂತ ಹೇಳಿದರೆ ಇತ್ತೀಚೆಗೆ ನಡೆದಂಥ ಘಟನೆಗಳನ್ನು ನಾವು ನೋಡಿದರೆ ಇದು ಸಮಾಜಕ್ಕೆ ಒಂದು ವಿರೋಧವಾಗಿರ್ತಕ್ಕಂಥದ್ದು. ನೀವು ಹೇಳಿದಾಗೆ ನಮ್ಮ ಕರಾವಳಿಗೆ ಪ್ರದೇಶಕ್ಕೆ ಬರಬೇಕಾಗಿದ್ದರೆ ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರಿ ಅಂತ ಹೇಳುವ ಮಟ್ಟಕ್ಕೆ ನಾವು ಎಲ್ಲಿಯೋ ಒಂದು ಕಡೆ ಆ ರೀತಿಯ ಒಂದು ಹೇಳಿಕೆಗೆ ನಾವು ಬಾಧ್ಯರಾಗ್ತೇವೋ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಒಂದು ವಿಚಾರ ತಮ್ಮಲ್ಲಿ ಹೇಳ್ತೇನೆ, ಇದು ಎಲ್ಲವನ್ನ ಮಟ್ಟ ಹಾಕ್ಬೋದು, ಹಾಕ್ಲಿಕ್ಕೆ ಸಾಧ್ಯ ಇದೆ. ಇದನ್ನೆಲ್ಲ 4 ವರ್ಷ ಆಯ್ತು ತಮ್ಮ ಸರ್ಕಾರ ಬಂದು. ಕೂತ್ಕೊಳ್ಬೇಕು. 4 ವರ್ಷ ಆಯ್ತು ತಮ್ಮ ಸರ್ಕಾರ ಬಂದು ಸರ್. ಅಲ್ಲಿ ಪೊಲೀಸರ ಸೊಂಟದಲ್ಲಿನ ಆಯುಧಗಳು, ಅದೇನು ಆಯುಧಗಳು, ಡಾಬೋ ನಮಗೆ ಅರ್ಥ ಆಗೋದಿಲ್ಲ ಸರ್. ಇದು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಅಥವಾ JDS ಸರ್ಕಾರ ಅಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ನಡೆದಿದೆ, ಬಿಜೆಪಿ ಸರ್ಕಾರ ಇದ್ದಾಗಲೂ ನಡೆದಿದೆ, JDS BJP ಸರ್ಕಾರ ಇದ್ದಾಗಲೂ ನಡೆದಿದೆ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಹೇಳಿದ್ದಾರೆ, ರಾಜ್ಯದ ಯಾವುದೇ ರಾಜಕಾರಣಿಗಳು ನೀವು ಸ್ಟ್ರಿಕ್ಟ್ ಆಗಿ ನಿಷ್ಪಕ್ಷಪಾತವಾಗಿ ಸಾಮಾಜಿಕ ನ್ಯಾಯ ಕೊಡುವ ದೃಷ್ಟಿಯಲ್ಲಿ ಯಾರಾದರೂ ಕಾನೂನಿಗೆ ಭಂಗ ತಂದರೆ ಅವರ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕು, ಯಾವುದೇ ರಾಜಕಾರಣಿಗಳು ಪ್ರವೇಶ ಮಾಡುವುದಿಲ್ಲ ಅಂತ ನಾನು ಮುಖ್ಯಮಂತ್ರಿಯಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಿಷ್ಪಕ್ಷಪಾತವಾಗಿ ಮಟ್ಟ ಹಾಕಿ, ಅದು ಯಾರೇ ಇರ್ಬೋದು, ಅದು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂ ಇರ್ಬೋದು, ಯಾವುದೇ ಜಾತಿ ಪಂಗಡಕ್ಕೆ ಅಥವಾ ಯಾವುದೇ ಪಕ್ಷಕ್ಕೆ ಸೇರಿದವನಿರ್ಬೋದು, ಅಂಥವರ ಮೇಲೆ ನಿಷ್ಪಕ್ಷಪಾತವಾಗಿ ಕಾನೂನು ಕ್ರಮ ತೆಗೆದುಕೊಂಡ್ರೆ ಮಾತ್ರ ಇದನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಇದೆ. ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ, ಯಾರು ಸಮಾಜ